ನನ್ನ ಹೆಸರು ಡಾಕ್ಟರ್ ಬಿ ಮೂರ್ತಿ ಅಂತ ಹೇಳಿ ನಾನು ಮೈಸೂರು ಗೋಕುಟದ ಕಾರ್ಯಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತೇನೆ. ಹಾಗೆ ಜೊತೆಗೆ ಕೆಲಸ ಏನು ಆಲೋಚನೆ ಮಾಡ್ತೀವೋ ಅದನ್ನೇ ಕಾರ್ಯೋನ್ಮುಖವಾಗುತ್ತೆ, ಅದೇ ಸಿದ್ಧಿಯಾಗುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕರಿಕೆ ಬಹಳ ಉಪಯುಕ್ತವಾಗಿದೆ. ಅದರಲ್ಲೂ ನಮ್ಮ ಈಗೇನು ಉಪಾಸನಾ ಫೌಂಡೇಶನ್ ಕಡೆಯಿಂದ ಮಾಡಿರ್ತಕ್ಕಂಥ ನಮ್ಮ ಸದ್ಗುರುಗಳಾದ ಶ್ರೀರಾಮ್ ಅವರು ಒಂದು ಮಾರ್ಗದರ್ಶನ ಏನು ನಡೀತಾ ಇದ್ದಾವೆ ಒಂದು ಇದು ಪ್ರವಚನ ತುಂಬ ಉಪಯುಕ್ತವಾಗಿದೆ. ಅವ್ರು ಹೇಳ್ತಕ್ಕಂಥ ಒಂದು ವಿಧಾನ, ಅವರು ಒಂದು ತಿಳಿಸ್ತಕ್ಕಂಥ ಒಂದು ವಿಷಯಗಳು ಎಲ್ಲರೂ ಬಹಳ ಸುಲಭವಾಗಿ ಮನ ಮುಟ್ತಾರೆ. ಎಲ್ಲರೂ ಮಧ್ಯಾಹ್ನ ಅದನ್ನೇ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾ ಇದ್ದಾರೆ. ಗುರುಗಳು ಭಾಳ ಇಷ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಮೂರ್ತಿ ಅಂತ ಈ ಮನೋಶಕ್ತಿ ಅನ್ನೋದು ಇದ್ದೇ ಇರ್ತದೆ. ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು, ಯಾರನ್ನ ಬರೀ ತೆಗಿಬೇಕು, ಅದರಿಂದ ನಾವು ಏನು ಪ್ರಯೋಜನ ಪಡ್ಕೋಬೇಕು ಅನ್ನೋದು ಬಹಳ ಜನಕ್ಕೆ ನನ್ನಂತ ಗೊತ್ತಿರಲಿಲ್ಲ. ಎಲ್ಲ ಸಹ ತಿಳ್ಕೊಂಡು ನಿಮ್ಮಲ್ಲಿರ್ತಕ್ಕಂಥ ಮನಃಶಕ್ತಿಯನ್ನು ಬೆಳೆಸ್ಕೊಳ್ಳಿ, ನಿಮ್ಮಲ್ಲಿರ್ತಕ್ಕಂಥ ನ್ಯೂನತೆಯನ್ನು ಕಳ್ಕೊಳ್ಳಿ, ಇದೆಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ಕೋಬೋದು ಅನ್ನೋದಕ್ಕೆ ಈ ಶಿಬಿರ ಅತ್ಯಂತ ಸಾಕ್ಷಿಯಾಗಿದೆ. ಅದ್ಭುತವಾದಂಥದ್ದು. ಯಾಕೆ ಅಂತಂದೇಳಿದರೆ ನಾವು ಎಲ್ಲರೂ ಜೀವಿಸ್ತಾ ಇದ್ದೀವಿ ಭೂಮಿ ಮೇಲೆ. ಪ್ರತಿಯೊಬ್ಬ ಮನುಷ್ಯನು ಜೀವಿಸ್ತಾ ಇದ್ದಾನೆ, ಅಂದನಾಗಿ ಜೀವಿಸ್ತಾ ಇರ್ತಾರೆ. ಅವರ ಮನೋಬಲ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ನೋಬಡಿ ನೋಸ್ ಅಬೌಟ್ ದೆಮ್ಸೆಲ್ಫ್ ದೇ ಡೋಂಟ್ ನೋ. ನಾನೇನು ಅನ್ನೋದು ನಾವು ತಿಳ್ಕೋಬೇಕು ಅಂತಂದೇಳಿದರೆ ಅದಕ್ಕೆ ಪ್ರತಿ ಸಾರಿ ಧ್ಯಾನ ಮಾಡಿ ಗುರುಗಳು ತುಂಬ ಚೆನ್ನಾಗಿ ಹೇಳಿದ್ರು. ನನ್ನ ಹೆಸರು ಆಶಾದೇವಿ ಅಂತೇಳಿ, ನಾನು ಮೂಲತಃ ಮೈಸೂರು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮನಸ್ಸನ್ನು ಯಾವ ರೀತಿ ಅತಿವೃತ್ತಿಯಲ್ಲಿ ಇಟ್ಕೊಳ್ಬೇಕು, ಯಾವ ರೀತಿ ಮನಸ್ಸನ್ನು ಜಾಗೃತಿಪಡಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಖುಷಿಯಲ್ಲಿದ್ದೇವೆ. ನಮಗೆ ತುಂಬ ಎಲ್ಲರಿಗೂ ಅದರ ಮಾಹಿತಿ ಬಗ್ಗೆ ತುಂಬ ಸರಿ ಅನಿಸಿದೆ. ಗುರೂಜಿಯವರು ಮಾತಾಡಿದ್ದು ಅದು ಮನಸ್ಸಿಗೆ ತುಂಬ ತಟ್ಟಿ ಮೈ ರೋಮಾಂಚನ ಆಗುವಂಥ ಒಂದು ಅನುಭವ ಕೂಡ ಆಯಿತು ಇಲ್ಲಿ.